ಸರ್ ಉಪ್ಪಿಟ್ಟು ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಇವತ್ತು ಫೈನಲಿ ಆಡಿಯೋ ರಿಲೀಸ್ ಆಗಿದೆ, ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ನನಗೂ ಎಕ್ಸ್ಪೆಕ್ಟೇಷನ್ ಇತ್ತು, ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೋ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಟುಡೇ ಐ ಆಮ್ ರಿಯಲಿ ಹ್ಯಾಪಿ, ಯಾಕಂದರೆ ರೆಸ್ಪಾನ್ಸ್ ನೋಡಿ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಸೊ ಉಪ್ಪಿ ಸರ್ ಹೇಳ್ದಂಗೆ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ, ಬರೀ ಬೆಂಗಳೂರು ಅಷ್ಟೇ ಅವರ ಅಲ್ಲದೆ ಬರೀ ಫ್ಯಾನ್ಸ್ ಕೈಲೇ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಸೊ ಈ ಕಾನ್ಸೆಪ್ಟ್ ಹೇಗೆ ಡೆವಲಪ್ ಆಯ್ತು ಸರ್? ಇದು ಕಾನ್ಸೆಪ್ಟ್ ಆ್ಯಕ್ಚುಲಿ ಡೆವಲಪ್ ಆಗಿದೆಲ್ಲ. ಮೊದಲು ನಾವು ಆಡಿಯೋ ರಿಲೀಸ್ ಮಾಡೋದು ಬೇಡ, ಫಂಕ್ಷನ್ ಏನು ಮಾಡೋದು ಬೇಡ, ಯಾಕಂದ್ರೆ ಪಿಕ್ಚರ್ ಸಬ್ಜೆಕ್ಟ್ ಆ ಥರ ಇದೆ. ಸೊ ಆ ಕಾನ್ಸೆಪ್ಟಿಗೆ ನಾವು ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅಷ್ಟರೊಳಗೆ ಫ್ಯಾನ್ಸ್ ಬಂದಿಲ್ಲ, ನಾವೇ ಮಾಡ್ತೀವಿ ಅಂದರು. ಸೊ ಅವರವ್ರ ಊರಲ್ಲಿ ಒಂದೊಂದು ಕಡೆ, ಪ್ರತಿ ಊರಲ್ಲಿ ಐ ಥಿಂಕ್ ಒಂದು 40 ಕಡೆಯಲ್ಲಿ ರಿಲೀಸ್ ಮಾಡಿದ್ವಿ ಇವತ್ತು. ಸರ್ ತುಂಬ ಒಂದು 2 ವರ್ಷದಿಂದ ನಡೀತಿತ್ತು ಉಪ್ಪಿಟ್ಟು ಅನ್ನೋದು, ಸಿಕ್ಕಾಪಟ್ಟೆ ಹೈಪು, ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಆಡಿಯನ್ಸ್ಗೆ, ಯಾಕೆಂದ್ರೆ ತುಂಬ ವರ್ಷಗಳ ನಂತರ ಒಂದು ಸೇರಿ ಬರ್ತಿರೋಂಥ ಆಲ್ಬಮ್. ಸೊ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಇಲ್ಲ, ಯಾಕಂದರೆ ಎಕ್ಸ್ಪೆಕ್ಟೇಷನ್ ನಾನು ಆ ಕಾಂಬಿನೇಷನ್ ಫ್ಯಾನ್ ಅಂತಲೇ ಹೇಳಬೇಕು. 15 ವರ್ಷ ಆಯ್ತು ಈಗ ಉಪೇಂದ್ರ ಆದಮೇಲೆ ಮತ್ತೆ ನಾವು ಡೈರೆಕ್ಟರ್ ಉಪೇಂದ್ರ ನಾನು ಕೆಲಸ ಮಾಡ್ತಾ ಇರೋದು. ಸೊ ಒಂದು ಥ್ರಿಲ್ ಇರುತ್ತೆ, ಅಂದರೆ ವರ್ಕಿಂಗ್ ಪ್ಯಾಟರ್ನ್ ಡಿಫ್ರೆಂಟ್ ಇರುತ್ತೆ. ಡೈರೆಕ್ಷನ್ಗೂ ಆ್ಯಕ್ಟಿಂಗ್ ಮಾಡುವಾಗ ಅವ್ರು ಇನ್ವಾಲ್ವ್ ಆಗಿರಲ್ಲ. ಸೊ ಇದರಲ್ಲಿ ಅವ್ರು ಇನ್ವಾಲ್ವ್ ಆಗಿರೋದ್ರಿಂದ ಯಾಕಂದ್ರೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರೇ. ಸೊ ಇಟ್ ವಾಸ್ ಅ ಫನ್ ವರ್ಕಿಂಗ್. ಆ ಟೈಮಲ್ಲಿ ಕಾಂಬಿನೇಷನ್ ಇಟ್ ವಾಸ್ ಅ ವೆರಿ ಬಿಗ್ ಹಿಟ್ ಕಂಪ್ಯಾರೇಟಿವ್ಲಿ ಇಂಡಸ್ಟ್ರಿಗೆ. ಆ ಟೈಮಲ್ಲಿ ಆಡಿಯೋ ರೈಟ್ಸೇ ಕೋಟಿ ಅಂತ ಬಂದಿದೆ ಆ ಸೀಸನಲ್ಲಿ. ಇವತ್ತಿದ್ದು ರೆಸ್ಪಾನ್ಸ್ ನೋಡಿದ್ರೆ ಮತ್ತೆ ಆಡಿಯೋ ಡೌನ್ಲೋಡ್ಸ್ ಇದೆ ಅಥವಾ ಹೈಪ್ ಇದೆ ಅಂತ ಅನಿಸ್ತಾ ಇದೆ ಇವತ್ತು. ನಾನು ಕೇಳ್ಪಟ್ಟೆ, ಸೊ ಬೆಳಗ್ಗೆ ರಿಲೀಸ್ ಮಾಡಿ ಡೌನ್ಲೋಡು ಬಾಹುಬಲಿ ಚಿತ್ರದನ್ನೇ ಬೀಟ್ ಮಾಡಿದೆ ಅಂತ ಸುದ್ದಿ ಬರ್ತಿದೆ. ಆ್ಯಕ್ಚುಲಿ ಐಟ್ಯೂನ್ಸ್ ರೇಟಿಂಗ್ಸಲ್ಲಿ ಇದೆ. ಐಟ್ಯೂನ್ಸ್ ರೇಟಿಂಗ್ ನನಗೂ ಗೊತ್ತಾಗ್ತಿಲ್ಲ, ಹೇಗೆ ಕೇಳಿದ್ದೀನಿ, ಯಾಕೆಂದ್ರೆ ಅಷ್ಟೊಂದು ಜನ ಹುಚ್ಚಿದ್ದು ಕುಣಿತಿದ್ದಾರೆ ಆಡಿಯೋ ಅಂತ ಹೇಳಿ. ಹಾಂ, ಎಲ್ಲ ಕಡೆಯಿಂದ ಇವತ್ತು ಬೆಳಿಗ್ಗೆಯಿಂದ ಏನಾಗುತ್ತೆ, ನಿನ್ನೆ ನೈಟ್ ಲೀಕ್ ಆಗಿತ್ತು. ನಿನ್ನೆ ಲೈಟ್ ಐ ಥಿಂಕ್ ಐಟ್ಯೂನ್ಸ್ ಓಪನ್ ಮಾಡಿದೆ ಕಾಣುತ್ತೆ. ನಿನ್ನೆ ನೈಟಿಂದ ಇಟ್ಸ್ ಲೈಕ್ ಕಂಟಿನ್ಯೂಸ್ ಮೆಸೇಜ್ ಪೋರಿಂಗ್ ಎಲ್ಲ. ನಾನು ಹೇಳೋದು ಇವನ್ ಕಾಂಪಿಟೇಟರ್ಸು ಬಂದು ಜಸ್ಟ್ ಅಂದರೆ ಪ್ರಾಡಕ್ಟ್ ಕಾಂಪಿಟೇಟರ್ಸ್ ನಮ್ದಲ್ಲ, ದೇವರ ಬೇರೆ ಕಂಪ್ನಿಯವರು, ಬೇರೆ ಪಿಕ್ಚರ್ಸ್ ಅವರು ಫೋನ್ ಮಾಡಿ ತುಂಬ, ಅಂದರೆ ಫ್ರ್ಯಾಂಕ್ಲಿ ಟೆಲ್ಲಿಂಗ್ ಇಟ್ಸ್ ವೆರಿ ಗುಡ್. ಒಂಥರ ಯಾವುದೇ ಅಷ್ಟು ನಾವು 1-2 ವರ್ಷ ಕೂತ್ಕೊಂಡೇನೋ ಪ್ಲ್ಯಾನ್ ಮಾಡಿ ಏನೋ ರಿಲೀಸ್ ಮಾಡ್ತೀವಿ. ನಮಗೂ ಗೊತ್ತಿಲ್ಲ ಈಗ ಹಿಟ್ಟಾಗುತ್ತೆ ಎಲ್ಲರೂ, ಅಂದರೆ ಎಲ್ಲ ಪಿಕ್ಚರ್ಗಳು ಹಿಟ್ಟಾಗಬೇಕಂತಲೇ ಮಾಡೋದು, ನಾವು ಮಾಡ್ತೀವಿ. ಬಟ್ ಒಳ್ಳೆ ರೆಸ್ಪಾನ್ಸ್ ಬಂದಾಗ ಒಂಥರ ಖುಷಿ ಬೆಂತತ್ತಿದಂಗೆ ಆಗುತ್ತೆ. ಓಕೆ ಸರ್, ಆಡಿಯೋ ರಿಲೀಸ್ ಆಗಿದೆ, ಜನ ಕ್ರೇಜಿಯಾಗಿ ಅವ್ರು ಕೇಳ್ತಿದ್ರೆ ಇದೇ ಥರ ಫಿಲಮು ಅಷ್ಟು ಹುಚ್ಚಿರಲಿ ಅಂತ ವಿಶ್ ಮಾಡ್ತಿದ್ವಿ ಟೀಮ್ಗೆ. ಥ್ಯಾಂಕ್ ಯು. ಇನ್ನು ಹಾರ್ಡ್ಲಿ 1 ತಿಂಗಳು ಇಲ್ಲ ಒಂದು ಪಿಕ್ಚರ್ ರಿಲೀಸಿಗೆ. ಐ ಥಿಂಕ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ ದ್ವಿವೇದಿ. ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಸೆಂಟ್ರಲ್, an exclusive YouTube channel. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ for all the latest news, songs and amazing stuff.